ಹಾಯ್ ಹಲೋ ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಪಬ್ಲಿಕ್ಗೆ ಸ್ವಾಗತ. ವೀಕ್ಷಕರು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರನ್ನ ಹಾಕ್ಬೇಕಂತ ಪ್ರತಿಯೊಂದು ಕಾರ್ ಗಾಡಿಗಳು ನಿಮಗೆ ಶೇರ್ ಆಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಶೇರ್ ಆಗುತ್ತೆ. ವೀಕ್ಷಕರೇ ಒಂದು i20 ಬಂದಿದೆ, ತುಂಬ ಚೆನ್ನಾಗಿರ್ತಕ್ಕಂಥ ಗಾಡಿ ವೀಕ್ಷಕರೇ. CNG ಪ್ಲಸ್ ಪೆಟ್ರೋಲ್ ಇರ್ತಕ್ಕಂಥ ಗಾಡಿ, ತುಂಬ ಒರಿಜಿನಲ್ ಆಗಿರ್ತಕ್ಕಂಥ ಗಾಡಿ. ಯಾರೆಲ್ಲ i20 ನೋಡ್ತಾ ಇದ್ದೀರಾ, ಒಳ್ಳೆ ಮೈಲೇಜ್ ಇರ್ತಕ್ಕಂಥ ಗಾಡಿ ನೋಡ್ತಾ ಇದ್ದೀರಾ. ಡೀಸೆಲೇ ನಿಮಗೆ 22-23 ಬರುತ್ತೆ, ಬಟ್ CNG ನಿಮಗೆ ಮುಂದೆ 26-27 ಮೈಲೇಜ್ ಸಿಗ್ಬೋದು ವೀಕ್ಷಕರೇ. ತುಂಬ ನೀಟಾಗಿರ್ತಕ್ಕಂಥ ಗಾಡಿ, ಅದರಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ ವೀಕ್ಷಕರೇ. ಟಾಪ್ ಎಂಡ್ ಆಗಿರ್ತಕ್ಕಂಥ ಗಾಡಿ, ತುಂಬ ಮ್ಯಾಗ್ ವೀಲು, ನಿಮಗೆ ಒಳಗಡೆ ABS, ಸ್ಟೇರಿಂಗ್ ಕಂಟ್ರೋಲು, ಒಳಗಡೆ ನಿಮಗೆ ಮಿರರ್ ಫೋಲ್ಡಿಂಗು, ಆಟೋಮೆಟಿಕ್ AC ಕಂಟ್ರೋಲು, ಟೋಟಲಿ ಎಲ್ಲ A to Z ಬರ್ತಕ್ಕಂಥ ಗಾಡಿ ವೀಕ್ಷಕರೇ. ತುಂಬ ಚೆನ್ನಾಗಿರ್ತಕ್ಕಂಥ ಗಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ i20ನ, ಆ ಗಾಡಿ ತುಂಬ ಚೆನ್ನಾಗಿದೆ. ಗಾಡಿ ಬಂದುಬಿಟ್ಟು ದಾವಣಗೆರೆ ಸಿಟಿಗಿದೆ ಅಂತ ವೀಕ್ಷಕರೇ. ಯಾರೆಲ್ಲ CNG ಗಾಡಿ ನಿಮಗೆ i20 ಬೇಕಂತ ನೋಡ್ತಾ ಇದ್ದೀರಾ, ಆ ಗಾಡಿನ ನೀವು ನೇರವಾಗಿನ ವ್ಯಾಪಾರ ಮಾಡಿ ವೀಕ್ಷಕರೇ. ಯಾರೆಲ್ಲ ನೀವು i20 ಬೇಕು ಆ ಗಾಡಿನ ನೀವು ನೋಡಿ, ಯಾಕಂದರೆ ಫೋನಲ್ಲೇ ಫೈನಲ್ ಮಾಡ್ಕೋಬೇಡಿ. ಗಾಡಿ ನೇರವಾಗಿನೇ ವ್ಯಾಪಾರ ಮಾಡಿ. ಗಾಡಿ ಚೆನ್ನಾಗಿದೆ. ಗಾಡಿನ ಬಾಡಿ ಲೈನ್ ಅಂತ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ನಿಮಗೆ ಫಾಗ್ ಲೈಟ್ಸು A to Z ಎಲ್ಲ ಕಂಪ್ನಿದೇ ಬರ್ತಕ್ಕಂಥದ್ದು ಇದೆ ವೀಕ್ಷಕರೇ. ಹಾಗೆಯೇ ಗಾಡಿ ಬಂದುಬಿಟ್ಟು ದಾವಣಗೆರೆ ಸಿಟಿಯಾಗತ್ತೆ ಇರುತ್ತೆ. ಗಾಡಿ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಒಂದು ಆಡಿಯೋ ಕ್ಲಿಪ್ ರಿಲೀಸ್ ಮಾಡ್ತೀನಿ ವೀಕ್ಷಕರೇ, ಕೇಳ್ಕೊಂಬರೋಣ ಬನ್ನಿ. ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಒಂದು ಗಾಡಿ ಹಾಕಿದಾರಲ್ಲ ಸರ್, ಯಾವುದದು ಸರ್? ಅದು i20 ಸ್ಪೋರ್ಟ್ಸ್ ಸರ್. ಅದು ಹಾಂ, 13 ಮಾಡಲು, ಸೆಕೆಂಡ್ ಓನರು. i20 ಸ್ಪೋರ್ಟ್ಸ್ ಸರ್. ಅದು 4 ಮ್ಯಾಗ್ ವೀಲ್ ಬರುತ್ತೆ. ಆಮೇಲೆ ಒಳಗಡೆ ಎಲ್ಲ ಸ್ಟೇರಿಂಗ್ ಕಂಟ್ರೋಲ್ ಇದೆ. ಆಮೇಲೆ ಈಗ AC ಕಂಟ್ರೋಲ್ ಬರುತ್ತೆ ಸರ್. ಅದು ಆಟೋ ಸ್ಟಾರ್ಟ್ ಇದೆ. AC ಅದು ಆಟೋ ಸ್ಟಾರ್ಟ್ ಸರ್. ಅದು ಆಟೋ AC ಕಂಟ್ರೋಲ್ ಬರುತ್ತೆ ಸರ್ ಅದು. ಓಕೆ. ಆಮೇಲೆ ಎಲ್ಲ ರನ್ನಿಂಗ್ ಇದೆ, ಚೆನ್ನಾಗಿದೆ ಸರ್. ಅದು ಹೊರಗಡೆ ಎಲ್ಲ ಕ್ರೋಮು ಸ್ಪೈಲರ್ ಎಲ್ಲ ಹಾಕಿದ್ದೀನಿ. ಗಾಡಿ ಚೆನ್ನಾಗಿದೆ ಸರ್. ಒಳಗಡೆ ಎಲ್ಲ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆಯಾ? ಭಾಳ ನೀಟಾಗಿದೆ ಸರ್. ಓಕೆ ಸರ್. ಗಾಡೀಲಿ ಡೆಂಟು ಸ್ಕ್ರಾಚ್ ಆ ಥರ ಸಣ್ಣ ಏನಿಲ್ಲ ಸರ್. ಗಾಡಿ ರೀಪೇಂಟು ಸಣ್ಣ ಪುಟ್ಟ ಇದಾವೆ ಸರ್ ಅಷ್ಟೇ. ಬಂಪರ್ ಎಲ್ಲ ಕ್ಲಿಯರ್ ಆಗಿದೆ ಸರ್ ಅಷ್ಟು. ಹಾಂ. ಗಾಡಿ ಒರಿಜಿನಲ್ ಇದೆ ಸರ್, ಒರಿಜಿನಲ್ ಆಗಿದೆ ಸರ್ ಗಾಡಿ. ಕಿಲೋಮೀಟರ್ ಎಷ್ಟಾಗಿದೆ ರನ್ನಿಂಗು? ಸರ್ ಅದು 91 ಆಗಿದೆ ಸರ್. 91. ಶೋರೂಮ್ ಹಿಸ್ಟ್ರಿನಾ? ಶೋರೂಮ್ ಹಿಸ್ಟ್ರಿ ಅಂತ ಹೊರಗಡೆ ಆಗಿರ್ತಾವೆ ಸರ್. ಹೊರಗಡೆ ಆಗಿದೆಯಾ? ಹೌದೌದು. ಓಕೆ. ಗಾಡಿ ಚೆನ್ನಾಗಿದೆಯಾ? ಹಾಂ. ಅದು ಇದು ಯಾವ ಸರ್, ಪೆಟ್ರೋಲ್ CNGನಾ ಅಥವಾ ಡೀಸೆಲ್ಲಾ? ಸರ್ ಪೆಟ್ರೋಲ್ CNG. ಅದು CNG ಪೆಟ್ರೋಲ್ ರೆಡಿ ಇದೆಯಾ? ಹೌದು ಸರ್. RC ಎಂಟ್ರಿ ಇದೆ. ಅದು RTO ಅಪ್ರೂವಲ್ ಆಗಿದೆಯಾ? ಹೌದೌದು. ಓಕೆ. ಅದು ಎಷ್ಟು ಬರುತ್ತೆ ಸರ್ ಮೈಲೇಜ್? ಸರ್ ಮೈಲೇಜು ಬರುತ್ತೆ ಸರ್, ಒಂದು 27-28 ಬರುತ್ತೆ ಸರ್. ಅದು ಲಾಂಗಲ್ಲಿ ಹೋದ್ರೆ. CNGಲಾ? CNG. ಎಷ್ಟು kg ಇದೆ ಟ್ಯಾಂಕು? ಒಂದು 10 kg ಟ್ಯಾಂಕ್ ಸರ್ ಅದು. ಹೌದಾ? ಹಾಂ. ಹೊಸ ಗಾಡೀಲಿ ಮತ್ತೆ ಯಾರು ಕೆಲಸಗಳಿದಾವ? ಏನಿಲ್ಲ ಸರ್, ಫ್ರೆಶ್ ಇನ್ಸೂರೆನ್ಸ್ ಹಾಕ್ಸಿದ್ದೀನಿ. ಹಾಂ. ಆಮೇಲೆ ಅದು AC ಒಂದು ವರ್ಕ್ ಹಾಕೋದಿಲ್ಲ ಸರ್. ACದು ಇದನ್ನೆಲ್ಲ ಹಾಕ್ಸಿದ್ದೀನಿ ಸರ್ ನಾನು. ಏನು ಹಾಕ್ಸಿದ್ರಿ? ಕಾಯಿಲೆಲ್ಲ ಹಾಕ್ಸಿದ್ದೀನಿ. ಹೊಸದ ಹಾಕ್ಸಿದ್ದೀನಿ ಸರ್ ಕಾಯಿಲೆಲ್ಲ. ಹೌದಾ? AC ಎಲ್ಲ ಚಿಲ್ ಬರುತ್ತೆ ಈಗ? ಒಂದು 10,000 ಖರ್ಚು ಬಂತದು. ಹಾಂ. ಎಲ್ಲ ಭಾಳ ಚಿಲ್ AC ಇದೆ ಸರ್. ಫುಲ್ ಕೂಲ್ ಇದೆ ಸರ್. ಟೈರ್ ಕಂಡೀಷನ್? ಟೈರ್ ಇದೆ ಒಂದು 60%, 50-60% ಇರ್ಬೇಕು ಸರ್ ಅಷ್ಟೇ. ಅದು ಸಸ್ಪೆನ್ಷನ್ ಎಲ್ಲ ಹೆಂಗಿದೆ? ಸಸ್ಪೆನ್ಷನ್ ಭಾಳ ಚೆನ್ನಾಗಿದೆ ಸರ್. ಓಕೆ. ಗಾಡಿ ಮೇಲೆ ಲೋನ್ ಏನಾರು ಇದೆಯಾ? ಇಲ್ಲ ಸರ್, ಫುಲ್ ಕ್ಯಾಶ್ ಅದು. ಗಾಡಿ ಕ್ಯಾಶ್ಗೆ ಕೊಡೋದಾ? ಹೌದು. ಓಕೆ. ಸೊ ಮತ್ತೆ ಗಾಡಿ ಎಲ್ಲಿ ಬರುತ್ತೆ ಲೊಕೇಶನ್ ಇದು? ಸರ್ ದಾವಣಗೆರೆ ಸಿಟಿ. ದಾವಣಗೆರೆ ಸಿಟಿ ಆಗಿದೆಯಾ? ಹೌದು ಸರ್. ಹೌದು. CC ಕಂಡೀಷನ್ ಕೊಡ್ತೀರಾ ಗಾಡಿ? ಹೌದು ಸರ್. ಹೌದು. CC ತಗೊಡ್ತೀರಾ? ಹೌದು ಸರ್. ಯಾರು ಬೈ ಮಾಡ್ತಾರೋ ಅವ್ರಿಗೆ CC ಎತ್ತು ಕೊಡ್ತೀನಿ ಸರ್. ಗಾಡಿ ಮೇಲೆ ಏರ್ ಕೇಸ್ ಏನಾರು ಇದೆಯಾ? ಇಲ್ಲ ಸರ್, ಅವೆಲ್ಲ ಏನೂ ಇಲ್ಲ. ಎಲ್ಲ ಇದ್ರು ಕ್ಲಿಯರ್ ಮಾಡಿ ಕೊಡ್ತೀರಾ CCನ? ಹೌದು ಸರ್. ಹೌದು. ಓಕೆ. ಸರ್ ಗಾಡಿ 2013 ಅಂದ್ರಿ, i20 ಸ್ಪೋರ್ಟ್ಸು, CNG ಪೆಟ್ರೋಲು, ಸೆಕೆಂಡ್ ಓನರ್ ಅಲ್ವಾ? ಹೌದು ಸರ್. ಹೌದು. 91,000 ರನ್ನಿಂಗ್ ಸರ್. ಓಕೆ. ರೇಟ್ ಏನು ಹೇಳ್ತಾ ಇದ್ದೀರಾ ಗಾಡಿಗೆ? ಸರ್ ರೇಟ್ ಒಂದು 320 ಹೇಳ್ತಾ ಇದ್ದೀನಿ ಸರ್. 320. ಹೌದು. ನೆಗೋಷಿಯಬಲ್ ಆಗುತ್ತಾ? ನೆಗೋಷಿಯಬಲ್ ಅಂದರೆ ಒಂದು 5,000-10,000 ಸರ್ ನೆಗೋಷಿಯಬಲ್. ಗಾಡಿ ಮಾತ್ರ ಚೆನ್ನಾಗಿದೆ. ಭಾಳ ನೆಗೋಷಿಯಬಲ್ ಇರಲ್ಲ. ಗಾಡಿಯಲ್ಲಿ ಏನು ತಗೊಂಡು ಅವ್ರು ಆವಂಗೆ ಓಡಿಸ್ಬೋದು ಅಷ್ಟೇ ಸರ್. ಅದು ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. ಕಸ್ಟಮರ್ ಬಂದರೆ ಯಾರು ನೋಡಿದ್ರೆ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ. ಹೌದಾ? ಜರಿ ಹಂಗೆ ಏನಿಲ್ಲ ಸರ್. ವ್ಯಾಜಿಟಿ ಇದು ಹೆಂಗಿದೆ ಹಂಗಿದೆ ಗಾಡಿ. ಹೌದಾ? ಏನು ಚೇಂಜಸ್ ಇಲ್ಲ ಅದು. ಆಕ್ಸಿಡೆಂಟ್ ಫ್ರೀ ಗಾಡಿ ಅಲ್ವಾ? ಹೌದು. ಓಕೆ ಸರ್. ಗಾಡಿ ಅಪ್ಲೋಡ್ ಮಾಡಿರ್ತೀನಿ ಚಾನಲ್ಗೆ. ಹಾಂ, ಓಕೆ ಸರ್. ಓಕೆ ನೋಡಿ, ಕಾಲ್ ಮಾಡಿದರೆ ಯಾರಾದರೂ ಮಾತಾಡಿ ನೆಗೋಷಿಯಬಲ್ ಮಾಡಿ ಕೊಡಿ ಸರ್. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಓನರ್ ಹೇಳಿದ್ರನ್ನ ಗಾಡಿನ ನೀವು ನೇರವಾಗಿ ವ್ಯಾಪಾರ ಮಾಡಿ ವೀಕ್ಷಕರೇ. ತುಂಬ ನೀಟಾಗಿದೆ ವೀಕ್ಷಕರೇ. ಯಾರೆಲ್ಲ ನಿಮಗೆ i20 ಬೇಕಾಗಿದೆ, ಸ್ಪೋರ್ಟ್ಸ್ ಗಾಡಿ ಬೇಕಾಗಿದೆ ವೀಕ್ಷಕರೇ, ಟಾಪ್ ಎಂಡ್ ಗಾಡಿ ದಾವಣಗೆರೆ ಸಿಟಿಯಾಗಿದೆ ಅಂತ ವೀಕ್ಷಕರೇ. CNG ಪ್ಲಸ್ ಪೆಟ್ರೋಲ್ ಇರ್ತಕ್ಕಂಥ ಗಾಡಿ
ಚೆನ್ನಾಗಿದೆ ಗಾಡಿ ವೀಕ್ಷಕರೇ. ಯಾರೆಲ್ಲ ಬೇಕಾಗಿದೆ ಡೈರೆಕ್ಟಾಗಿ ಓನರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಬೇಕಿರ್ತಂಥ ಮಾಹಿತಿಯನ್ನು ತೊಗೊಂಡು ನೇರವಾಗಿ ನೀವು ವ್ಯಾಪಾರ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಕ್ಷಕರೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆಯೇ ನೀವು ಯಾವುದೋ ಕೆಲವೊಂದು ಕಾರ್ ಗಾಡಿಗಳಿದ್ದರೆ ನನ್ನ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ ವೀಕ್ಷಕರೇ, ನಾನು ರಿಸೀವ್ ಮಾಡಲ್ಲ. ನೇರವಾಗಿಯೇ ನೀವು ಕೆಲವೊಂದು ಗಾಡಿ ಫೋಟೋಗಳು ನನಗೆ ವಾಟ್ಸಪ್ಪಿಗೆ ಹಾಕಿ ವೀಕ್ಷಕರೇ, ನಾನಾಗೆ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿನ ಡೀಟೇಲ್ಸ್ ಎಲ್ಲ ಕೇಳಿಬಿಟ್ಟು ನಾನು ಯೂಟ್ಯೂಬ್ ಚಾನಲ್ಗೂ ಫೇಸ್ಬುಕ್ಕಿಗೆ ಹಾಕಿಬಿಟ್ಟು ಗಾಡಿನ ಸೇಲ್ ಆಗೋ ಥರ ಹೆಲ್ಪ್ ಮಾಡಿಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ವೀಕ್ಷಕರೇ, ಥ್ಯಾಂಕ್ ಯು ವೀಕ್ಷಕರೇ. ಹಾಗೆಯೇ ಕೆಲವೊಂದು ಕಾರ್ ಗಾಡಿಗಳು ನಿಮಗೆ ಯಾವುದು ಬೇಕಾಗುತ್ತಪ್ಪ ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ಒಳ್ಳೊಳ್ಳೆ ಗಾಡಿಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೀವು ಗಾಡಿನ ನೋಡ್ಕೊಂಬಿಟ್ಟು ನೇರವಾಗಿ ಹೋಗಿ ನೇರವಾಗಿ ವ್ಯಾಪಾರ ಮಾಡ್ಕೊಳ್ಳಿ. ನಾವಿನ್ನು ಅದೇ ರೀತಿ ಚಾರ್ಜಸ್ ಮಾಡೋಲ್ಲ ವೀಕ್ಷಕರೇ. ನೀವು ಗಾಡಿನ ನೇರವಾಗಿ ಹೋಗಿ ನೇರವಾಗಿ ವ್ಯಾಪಾರ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀವು ಓನರ್ ಕಡೆಯಿಂದ ಗಾಡಿ ಸಿಗುತ್ತೆ ವೀಕ್ಷಕರೇ. ಗಾಡಿನ ನಿಮಗೆ ಬೇಕಾಗಿತ್ತು ಅಂದರೆ ನೇರವಾಗಿ ಹೋಗಿ ನೇರವಾಗಿ ವ್ಯಾಪಾರ ಮಾಡ್ಕೊಳ್ಳಿ. ಲೋನ್ ಆಪ್ಷನಲ್ಲ ತೊಗೊಳ್ಳಿ, ಇಲ್ಲ ಕ್ಯಾಶ್ ಓವರ್ಗಲೇ ತೊಗೊಳ್ಳಿ. ಥ್ಯಾಂಕ್ ಯು ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್. ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು.